ಸರ್ ಪಹಲ್ಗಾಮ್ ಅಟ್ಯಾಕ್ ಆಗಿತ್ತು. ಅದಕ್ಕೆ ವಿರುದ್ಧವಾಗಿ ಇವತ್ತು ಭಾರತದವರು ಕೂಡ ಅಟ್ಯಾಕ್ ಮಾಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೊಂದು ಅದಕ್ಕೆ ವಿರುದ್ಧವಾಗಿ ಭಾರತ ಒಂದು ಅಟ್ಯಾಕ್ ಮಾಡಿದ್ದು ಅದು ಒಂದು ಒಳ್ಳೆಯ ಸಂದೇಶ. ಅದು ಆ ಪಹಲ್ಗಾಮಲ್ಲಿ ತನ್ನ ಪ್ರಾಣ ಕಳ್ಕೊಂಡಂಥ ವ್ಯಕ್ತಿಗಳಿಗೆ ಅದೊಂದು ಲಾಭದಾಯಕ. ಯಾಕಂದರೆ ಈ ಭಯೋತ್ಪಾದನೆ ಅನ್ನೋದು ನಿಲ್ಲಬೇಕು, ಅದಕ್ಕೊಂದು ಕಡಿವಾಣ ಹಾಕಲೇಬೇಕು. ಈ ಭಯೋತ್ಪಾದನೆಯಿಂದ ಇಡೀ ಜಗತ್ತೇ ನಾಶ ಆಗ್ತಾ ಇದೆ. ಜೊತೆಯಲ್ಲಿ ನಮ್ಮ ದೇಶನೂ ಸುಮಾರು ವರ್ಷಗಳಿಂದ ಭಯೋತ್ಪಾದನೆಗೆ ತಲೆ ಕೊಟ್ಕೊಂಡು ಬಂದಿದೆ. ಈ ಏನೋ ಒಂದು ಸ್ಟೆಪ್ ಎತ್ತಿದೆ ನಮ್ಮ ಭಾರತ ದೇಶ ಮತ್ತು ನಮ್ಮ ಭಾರತ ದೇಶ ಸೈನಿಕರು ಏನು ಸ್ಟೆಪ್ ಎತ್ತಿದಾರೋ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಅದು ಮಾಡಿರೋದು ಒಂದು ಒಳ್ಳೆಯದೇ. ಭಯೋತ್ಪಾದನೆ ಸರ್ವನಾಶ ಮಾಡೋಕ್ಕೋಸ್ಕರ ಈ ನಮ್ಮ ದೇಶದ ಸರ್ಕಾರ ಆಗಲಿ ಇಲ್ಲ ನಮ್ಮ ಸೈನಿಕರಾಗಲಿ ಏನೊಂದು ಸ್ಟೆಪ್ಪನ್ನು ತೊಗೊಂಡಿದ್ದಾರೋ ಅದು ತುಂಬ ಒಳ್ಳೆಯದು. ಯುದ್ಧ ಏನಾದರೂ ಇನ್ ಕೇಸ್ ಆದರೆ ನೀವು ಸಪೋರ್ಟ್ ಮಾಡ್ತೀರಾ ದೇಶಕ್ಕೆ ಅಂತ? ಯುದ್ಧ ಆದರೆ ನಾವು ಇಂಡಿಯನ್ಸ್ ಆಗಿ ನಾವು ಭಾರತ ದೇಶದಲ್ಲಿ ಹುಟ್ಟಿ ಈ ಮಣ್ಣಲ್ಲೇ ಹುಟ್ಟು ನಮ್ಮ ತಾತ ಮುತ್ತಾತ ಅದರಿಂದೆಂದನೂ ನಾವು ಹುಟ್ಟಿ ಬೆಳೆದು ಈ ದೇಶ ಅಂದಮೇಲೆ ನಾವು ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ನಾವು ಭಾರತದ ಪ್ರಜೆಗಳು, ನಾವೊಂದು ಇಂಡಿಯನ್ಸು. ಬಹುಶಃ ನಾವು ಮುಸ್ಲಿಮ್ಸ್ ಆಗಿರ್ಬೋದು, ಆದರೂ ಫಸ್ಟು ನಾವು ಇಂಡಿಯನ್ಸ್ ಆಗಿ ನಾವು ಇಂಡಿಯಾನೇ ಸಪೋರ್ಟ್ ಮಾಡಬೇಕು. ಆ ಸಮಯ ಏನಾದರೂ ಬಂದಾಗ ನಾವು ನಮ್ಮ ಭಾರತ ದೇಶ ಪರವಾಗಿ ನಾವೇ ಒಂದು ಆಯುಧ ತಗೊಂಡು ಮುಂದೆ ಈ ಭಯೋತ್ಪಾದನೆಗಾಗಲಿ ಇಲ್ಲ ಪಾಕಿಸ್ತಾನಕ್ಕಾಗಲಿ ಒಂದು ಪಾಠ ಕಲಿಸೋಕ್ಕೋಸ್ಕರ ನಾವೇ ಬೇಕಾದರೆ ಫೀಲ್ಡಿಗೆ ಇಳಿತೀವಿ. ಥ್ಯಾಂಕ್ ಯು ಸರ್. ಮತ್ತು ನೀವು ಕಾಲೇಜ್ ಡೇಸಲ್ಲಿ ಇದ್ದಾಗ ಸಿಚುವೇಶನ್ ಹೇಗಿತ್ತು, ಇವಾಗ ಸಿಚುವೇಶನ್ ಹೇಗಿದೆ ಅಂತ? ಆಗ ಸಿಚುವೇಶನ್ನು ತುಂಬ ಒಳ್ಳೆಯ ಸಿಚುವೇಶನ್ ಇತ್ತು. ಆ ಟೈಮಲ್ಲೆಲ್ಲ ಒಂದು ಪ್ರೀತಿ ಬಾಂಧವ್ಯ ಅನ್ನೋದಿತ್ತು. ತುಂಬ ಜನಗಳು ಒಂದೇ ಕುಟುಂಬದ ಥರ, ಯಾವುದೇ ಜಾತಿ ಭೇದ ಭಾವ ಧರ್ಮ ಇಲ್ದಿರಂಗೆ ಒಂದೇ ಕುಟುಂಬದ ಥರ ಬದುಕೊಂಡು ಹೋಗ್ತಾಯಿದ್ರು. ಈಗ ಒಬ್ಬರು ಇರ್ತಾರಲ್ಲ ಈ RSS ಕಡೆಯಿಂದ ಇವರು ಸುಮ್ಮನೆ ಬೇರೆ ಏನೇನೋ ವಿಚಾರಗಳು ಹಾಕಿ ಇಲ್ಲಿ ದೇಶದಲ್ಲಿ ಒಂದು ಒಡಕು ತಂದು ಏನಾದರೂ ಒಂದು ಮಾಡೋಣ ಅಂತ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೂ ಒಂದು ಕಡಿವಾಣ ಆಗಬೇಕು. ಇದು ಒಂದು ಭಯೋತ್ಪಾದನೆಗಿಂತ ನಡೀತಿರೋದು ಇದು ಒಂದು ರೀತಿಯ ಭಯೋತ್ಪಾದನೆನೇ. ಯಾಕಂದರೆ ದೇಶದಲ್ಲೇ ಒಡೆಯೋಕ್ಕೋಸ್ಕರ ಭೇದ ಭಾವದ ಮೇಲೆ ಒಡೆಯೋಕ್ಕೋಸ್ಕರ ಹೋಗ್ತಿದ್ದಾರಲ್ಲ, ಅದು ಒಂದು ರೀತಿ ಭಯೋತ್ಪಾದನೆನೇ. ಅದಕ್ಕೂ ಒಂದು ಕಡಿವಾಣ ಹಾಕಬೇಕು. ಈಗ ಧರ್ಮದ ಮಧ್ಯೆ ಈ ಜಗಳ ಆಗಿರಬಹುದು, ಗಲಾಟೆ ಆಗಿರಬಹುದು, ವೈಷಮ್ಯಗಳಾಗಿರಬಹುದು, ಅದು ಅವಶ್ಯಕತೆ ಇವಾಗ ಇದೆಯಾ ಸರ್? ಒಂದು ಮಾನವೀಯತೆಯಿಂದ ನೋಡಿದ್ರೆ ಒಂದು ಮನುಷ್ಯ ಅಂತ ಒಂದು ಮನುಷ್ಯನಾಗ ಹುಟ್ಟಿದ ಮೇಲೆ ಆ ಮನುಷ್ಯತ್ವ ಪ್ರಕಾರದ ಹೋಗೋಕೆ ನೋಡಿದ್ರೆ ಈ ಧರ್ಮ ಯಾವುದೂ ಬರಲ್ಲ. ಧರ್ಮ ಏನಿದ್ರು ನಮ್ಮ ಮನೆ ಬಾಗಿಲುವರೆಗೇನೆ. ನಾವು ಹೊರಗಡೆ ಬಂದ ತಕ್ಷಣ ನಾವೊಂದು ಭಾರತದ ಪ್ರಜೆಗಳು, ನಾವೊಂದು ಮನುಷ್ಯರು, ಒಂದು ಮಾನವೀಯತೆಯನ್ನು ಹೊಂದ್ಕೊಂಡು ನಡ್ಕೊಂಡು ಹೋಗ್ತಾ ಇರಬೇಕು. ಸರ್, ನಿಮ್ಮ ಕಡೆಯಿಂದ ಇವಾಗ ಯುವ ಜನತೆಗೆ ಏನಾದರೂ ಒಂದು ಮೆಸೇಜ್ ಅಂತ ಕೊಡೋದಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನನ್ನ ಮೆಸೇಜ್ ಏನಂದರೆ, ನಾವು ಏನೇ ಮಾಡಿದ್ರು ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಮನುಷ್ಯನಿಗಾಗಿ ಒಂದು ಮಾನವತೆಗೋಸ್ಕರ ನಾವು ಬದುಕೊಂಡು ಒಬ್ಬರೊಬ್ಬರು ಹೊಂದ್ಕೊಂಡು ಒಂದು ಅಣ್ಣ ತಮ್ಮಂದ್ರಂಗೆ ಒಂದು ಕುಟುಂಬದ ಈ ಭಾರತ ದೇಶ ನಾವು ಕುಟುಂಬದ ಥರನೇ ಒಂದು ಕುಟುಂಬದ ಒಂದು ಸದಸ್ಯರಾಗಿ ನಾವು ಹೊಂದ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಏಳಿಗೆ ಮತ್ತು ನಮ್ಮ ಭಾರತದ ಒಂದು ಇಂಪ್ರೂವ್ಮೆಂಟ್ಗೆ ಒಂದು ತುಂಬ ಒಳ್ಳೆಯ ಅವಕಾಶ. ಈ ಜಾತಿ ಭೇದ ಭಾವ ಅಂತ ಹಂಗೆ ಮುಂದುವರಿಸ್ಕೊಂಡು ಹೋದರೆ ಅದು ಯಾವುದೇ ಜಾತಿ ಆಗಿರಲಿ, ಯಾಕಂದರೆ ಅವ್ರವ್ರ ಮನೆಯಲ್ಲಿ ಅವರು ಯಾವ್ಯಾವ ದೇವ್ರಿಗೆ ಪೂಜೆ ಮಾಡ್ತಾರೋ, ಏನು ಮಾಡ್ಕೊಳ್ತಾರೋ, ಅವ್ರು ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ, ಯಾವ ದರ್ಗಾಗೆ ಹೋಗ್ತಾರೋ, ಯಾವ ಮಸೀದಿಗೆ ಹೋಗ್ತಾರೋ ಅಲ್ಲಿವರೆಗೂ ಸೀಮಿತ. ಹೊರಗಡೆ ಬಂದಮೇಲೆ ನಾವೆಲ್ಲ ಒಂದು ಅಂತ ಹೊಂದ್ಕೊಂಡು ಒಬ್ಬರನ್ನು ಪ್ರೀತಿ ಒಂದು ಸಹಬಾಳ್ವೆಯಿಂದ ನಡ್ಕೊಂಡು ಹೋದರೆ ನಮ್ಮ ಭಾರತ ದೇಶ ತುಂಬ ಮುಂದುವರಿಯೋಕ್ಕೆ ತುಂಬ ಸಾಧ್ಯತೆಗಳಿದ್ದಾವೆ. ಥ್ಯಾಂಕ್ ಯು ಸರ್.